ಬಿಹಾರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಬಹುದೊಡ್ಡ ಗೆಲುವನ್ನು ಪಡೆದಿದೆ. ಈ ಗೆಲುವಿನ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಗಳು, ಚರ್ಚೆಗಳು ದೇಶದಾದ್ಯಂತ ನಡೀತಾ ಇದೆ. ಬಿಹಾರದಲ್ಲಿ ಎನ್ಡಿಎ ಮತ್ತೆ ಗೆಲುವು ಸಾಧಿಸೋದಕ್ಕೆ ಏನು ಕಾರಣ ಆಯಿತು? ಇದನ್ನು ಕೆದಕ್ತಾ ಹೋದರೆ ಒಂದಿಷ್ಟು ವಿಚಾರಗಳು, ಇಂಟ್ರೆಸ್ಟಿಂಗ್ ವಿಚಾರಗಳು ಸಿಗ್ತಾ ಹೋಗುತ್ತೆ. ಆವತ್ತಿನ ಬಿಹಾರಕ್ಕೂ ಇವತ್ತಿನ ಬಿಹಾರಕ್ಕೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಅಜಗಜಾಂತರ. ಜಂಗಲ್ ರಾಜ್ ಸ್ಥಿತಿ ಇತ್ತು ಬಿಹಾರದಲ್ಲಿ, ಅದನ್ನ ಸರಿ ಮಾಡಿದ್ದು ನಿತೀಶ್ ಕುಮಾರ್. ನಿತೀಶ್ ಕುಮಾರ್ ಮಾಡಿದಂತ ಬದಲಾವಣೆಯನ್ನೂ ಜನ ಮರ್ತಿಲ್ಲ, ಅದಕ್ಕಿಂತ ಮೊದಲಿದ್ದಂತ ಪರಿಸ್ಥಿತಿಯನ್ನೂ ಜನ ಮರ್ತಿಲ್ಲ. 1990ರಿಂದ 2005ರವರೆಗೂ ಲಾಲು ಪ್ರಸಾದ್ ಯಾದವ್ ಅವರ ಆಡಳಿತ ನಡೆದಿತ್ತು. ಲಾಲು ಪ್ರಸಾದ್ ಯಾದವ್ ಮತ್ತವರ ಪತ್ನಿ ಮುಖ್ಯಮಂತ್ರಿಯಾಗಿದ್ರು. ಪತ್ನಿ ಮುಖ್ಯಮಂತ್ರಿಯಾಗಿದ್ರು ಅಂತಂದ್ರೆ ಲಾಲು ಪ್ರಸಾದ್ ಯಾದವ್ ಅವರೇ ಮುಖ್ಯಮಂತ್ರಿಯಾಗಿದ್ದು ಅನ್ನೋ ಲೆಕ್ಕ. ಹೆಸರಿಗೆ ಮಾತ್ರ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಮಾಡ್ತಾ ಇದ್ರು. ಆ ಸಂದರ್ಭದ ಭ್ರಷ್ಟಾಚಾರದ ಆರೋಪಗಳು, ಕಾನೂನು ಸುವ್ಯವಸ್ಥೆಯ ಸಮಸ್ಯೆಗಳು ಬಿಹಾರವನ್ನು ಜಂಗಲ್ ರಾಜ್ ಆಗಿ ಪರಿವರ್ತಿಸಿತ್ತು. ಅದನ್ನು ಸರಿ ಮಾಡಿದ್ದು ನಿತೀಶ್ ಕುಮಾರ್ ಅವರ ಆಡಳಿತ 2005ರ ನಂತರ. 2005ರ ನಂತರ ಬಿಹಾರದ ಗಂಗಾ ನದಿಯಲ್ಲಿ ಸಾಕಷ್ಟು ನೀರು ಹರಿದು ಹೋಗಿದೆ. ಬಟ್ ಜನ ಹಳೆಯ ನೆನಪುಗಳನ್ನು ಮರೆತಿಲ್ಲ. ಲಾಲು ಪ್ರಸಾದ್ ಯಾದವ್ ಮತ್ತವರ ಕುಟುಂಬಕ್ಕೆ ಅಧಿಕಾರ ಏನಾದರೂ ಕೊಟ್ರೆ ಬಿಹಾರದ ಸ್ಥಿತಿ ಏನಾಗುತ್ತೆ ಅನ್ನೋದು ಆ ಭಾಗದ, ಆ ರಾಜ್ಯದ ಜನರ ಮನಸ್ಸಲ್ಲಿ ಸ್ಪಷ್ಟ ಇದೆ. ಹಂಗಿದ್ರೆ ಅಷ್ಟೊಂದು ಕರಾಳವಾಗಿತ್ತ ಆ ಆಡಳಿತ? ಲಾಲು ಪ್ರಸಾದ್ ಯಾದವ್ ಮತ್ತವರ ಪತ್ನಿಯ ಆಡಳಿತ ಬಿಹಾರದಲ್ಲಿ ಅಷ್ಟೊಂದು ಕರಾಳ ನೆನಪುಗಳನ್ನು ಸೃಷ್ಟಿಸಿದೆಯಾ? ಜನರ ಮನಸ್ಸಲ್ಲಿ ಕೂತಿರುವಂತ ಈ ಭಯಕ್ಕೆ ಏನು ಕಾರಣ? ಮತ್ತೆ ಇವರು ಏನಾದರೂ ಅಧಿಕಾರಕ್ಕೆ ಬಂದರೆ ನಮ್ಮನ್ನ ಬದುಕೋದಕ್ಕೆ ಬಿಡಲ್ಲ ಅಂತ ಜನ ಭಾವಿಸಿದ್ದಾದ್ರೂ ಯಾಕೆ? ನಿತೀಶ್ ಕುಮಾರ್ ಅವರ ಅಧಿಕಾರಕ್ಕೆ, ಅವರ ಆಡಳಿತಕ್ಕೆ ಮತ್ತೆ ಮತ್ತೆ ಜನ ಜೈ ಅಂತ ಇರೋದಕ್ಕೆ ಕಾರಣಗಳೇನು? ಕಾನೂನು ಸುವ್ಯವಸ್ಥೆಯ ವಿಚಾರವೇ ಪ್ರಮುಖನಾ? ಇದೆಲ್ಲದರ ಬಗ್ಗೆ ಮಾತನಾಡೋಣ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥ್ ಜೊತೆಗಿದ್ದಾರೆ. ಪ್ರಶಾಂತ್ ನಾಥ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಅದೇ ಬರುತ್ತೆ, ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್ ಅಂತ ಹೇಳ್ತಾರೆ. ಬಟ್ ಇನ್ನೂ ಅಲ್ಲಿನ ಜನ, ಬಿಹಾರದ ಜನ ಆ ಕರಾಳ ನೆನಪುಗಳನ್ನ ಇನ್ನೂ ನೆನಪಿಟ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಏನು ಕಾರಣ? ಜಂಗಲ್ ರಾಜ್ ಅಂತಂದ್ರೆ ಹೇಗಿತ್ತು ಬಿಹಾರ ಅಂತ ನೋಡಿ. ಇಡೀ ದೇಶದಲ್ಲಿ ನಾವು ಭಾಷಾ ದಕ್ಷಿಣ ಭಾರತದಲ್ಲಿ ತುಂಬ ಸುರಕ್ಷಿತವಾಗಿದ್ದೀವಿ. ದಕ್ಷಿಣ ಭಾರತ, ಪಶ್ಚಿಮ ಭಾರತ ಏನಿದೆ ಅದು ತುಂಬ ಸುರಕ್ಷಿತವಾಗಿರ್ತಕ್ಕಂಥ ಪ್ರದೇಶ ಎಲ್ಲ ದೃಷ್ಟಿಯಿಂದ, ಆರ್ಥಿಕತೆಯ ದೃಷ್ಟಿಯಿಂದ, ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ. ಆದರೆ ಉತ್ತರ ಭಾರತದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಬಿಹಾರದಲ್ಲಿ 1990ರ ನಂತರ ಏನು ಸರ್ಕಾರಗಳು ಆಡಳಿತ ನಡೆಸಲಿಕ್ಕೆ ಶುರುವಾದವು, ಒಂದೇ ಕುಟುಂಬದ ಆಡಳಿತ ಅಥವಾ ಯಾದವರ ಆಡಳಿತ, ಲಾಲು ಪ್ರಸಾದ್ ಯಾದವ್ ಕುಟುಂಬದ ಆಡಳಿತದ ಕಾರಣದಿಂದಾಗಿ ಪರಿಸ್ಥಿತಿ ತೀರಾ ಹದಗೆಡ್ತಾ ಹೋಗುತ್ತೆ. ನೋಡಿ, ಸ್ವಲ್ಪ ಬಿಹಾರದ ರಾಜಕಾರಣವನ್ನು ನಾವು ಹಿಂತಿರುಗಿ ನೋಡಿದ್ರೆ, ಜಯಪ್ರಕಾಶ್ ನಾರಾಯಣ್ ಮೂಮೆಂಟ್ ಶುರುವಾಗಿದ್ದಲ್ಲೇ. ಪಟ್ನಾದಲ್ಲಿ ಒಂದು ದೊಡ್ಡ ಗಾಂಧಿ ಮೈದಾನ ಇದೆ, ಅಲ್ಲೇ ಜನತಾ ಆ ರಹಿ ಹೈ, ಸಿಂಹಾಸನ ಖಾಲಿ ಕರೋ ಅಂತ ಜಯಪ್ರಕಾಶ್ ನಾರಾಯಣ್ ಅವರ ಒಂದು ಪ್ರಚಂಡ ಉದ್ಘೋಷ ಅಲ್ಲೇ ಶುರುವಾಗಿತ್ತು. ಆಗ ನಿತೀಶ್ ಕುಮಾರ್, ಲಾಲು ಪ್ರಸಾದ್ ಯಾದವ್, ಸುಶೀಲ್ ಮೋದಿ ಏನಿದ್ರು ಬಿ ಜೆ ಪಿಯಲ್ಲಿ, ಶಿವಾನಂದ್ ತಿವಾರಿ ಈಗಿದ್ದಾರೆ, ಇವರೆಲ್ಲರೂ ಕ್ಲಾಸ್ಮೇಟ್ಸ್ಗಳು ಇನ್ ದ ಸೆನ್ಸ್ ವಿದ್ಯಾರ್ಥಿ ಚಳುವಳಿಯಲ್ಲಿ ಜೊತೆಗಿದ್ದವರು. ನಿತೀಶ್ ಕುಮಾರ್ ಪಾಟ್ನಾ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದ್ತಾ ಇದ್ದರು. ಲಾಲು ಪ್ರಸಾದ್ ಯಾದವ್ ಅಲ್ಲೇ ವೆಟರ್ನರಿ ಕಾಲೇಜ್ನಲ್ಲಿ ಅವರ ಅಣ್ಣ ಇದ್ದರು, ಅಲ್ಲೇ ಇದರಲ್ಲಿ ಕ್ವಾರ್ಟರ್ಸ್ನಲ್ಲಿ ಇರ್ತಾಯಿದ್ರು. ಅವರು ಕೂಡ ವಿದ್ಯಾರ್ಥಿ ಚಳುವಳಿಯ ನಾಯಕರಾಗಿದ್ದರು. ಪಟ್ನಾದ ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲಿ ಇವರೆಲ್ಲರದ್ದು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇತ್ತು, ಆ್ಯಂಟಿ ಕಾಂಗ್ರೆಸ್ ಗ್ರೂಪ್ ಅನ್ನುವ ಕಾರಣಕ್ಕೋಸ್ಕರ. 90ರಲ್ಲಿ ಅಂದರೆ ಯಾವಾಗ 89ರಲ್ಲಿ ವಿ ಪಿ ಸಿಂಗ್ ಮಂಡಲ್ ಚಳುವಳಿ, ಮಂಡಲ್ ಆಯೋಗದ ವರದಿಯನ್ನು ಹೊರಗಡೆ ತೆಗೆದು ಅದನ್ನು ಜಾರಿಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಿದರು. 90ರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಮಂಡಲ ಚಳುವಳಿಯನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇರುವ ಕಾರಣದಿಂದ ಇನ್ನೊಂದು ಗ್ರೂಪ್ ಏನಿತ್ತು ಅಧಿಕಾರ ಹಿಡಿಲಿಕ್ಕೆ ಸಾಧ್ಯ ಆಯಿತು. ಲಾಲು ಪ್ರಸಾದ್ ಯಾದವ್ ಆಗ ಮುಖ್ಯಮಂತ್ರಿ ಆದರು. ನಿತೀಶ್ ಕುಮಾರ್ ಕೂಡ ಜೊತೆಗಿದ್ದವರು.
ಆದರೆ ಯಾವಾಗ ಲಾಲೂ ಪ್ರಸಾದ್ ಯಾದವ್ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದರೂ ಅವರ ಬಿರಾದ್ರಿ, ಅವರ ಜಾತಿ, ಈ ಕನ್ಸಾಲ್ಟೇಷನ್ ಜಾಸ್ತಿ ಆಗ್ಲಿಕ್ಕೆ ಶುರು ಆಯ್ತು. ನೀವು 90ಸ್ನಲ್ಲಿ ಮೊದಲು ಲಾಲೂ ಪ್ರಸಾದ್ ಯಾದವ್ ಅಧಿಕಾರ ಹಿಡಿದಾಗ ಬಹುತೇಕ ಕರ್ಪೂರಿ ಠಾಕೂರ್ ರೀತಿಯಲ್ಲಿ ಎಲ್ಲ ಹಿಂದುಳಿದ ವರ್ಗಗಳ ನಾಯಕರಾಗಿ ಅವರು ಹೊರಹೊಮ್ಮಿದ್ರು. ಆದರೆ ಮುಖ್ಯಮಂತ್ರಿ ಆದಾಗ ಅವರು ದುರದೃಷ್ಟವಶಾತ್ ಅನ್ಫಾರ್ಚುನೇಟ್ಲಿ ಹಿ ಬಿಕೇಮ್ ಓನ್ಲಿ ಯಾದವ್ಸ್ ಲೀಡರ್. ಅವರು ಏನು ಮಾಡಿದರು ಅಂದರೆ MY ಕಾಂಬಿನೇಷನ್ ಅಂತ ಜಾಸ್ತಿ ಗಮನವನ್ನು ಹರಿಸಿದ್ರು. ಮುಸ್ಲಿಂ ಯಾದವ್ಸ್. ಇಲ್ಲಿ ಹೆಂಗೆ ದೇವೇಗೌಡರು ಮತ್ತು ಹೆಗಡೆ ಮಧ್ಯೆ ಜಗಳ ಆಯಿತು, ಅಲ್ಲಿ ಲಾಲು ಮತ್ತು ನಿತೀಶ್ ಕುಮಾರ್ ಮಧ್ಯೆ ಜಗಳ ಆಯಿತು. ನಿತೀಶ್ ಕುಮಾರ್ ಜಾರ್ಜ್ ಫರ್ನಾಂಡಿಸ್ ಮಂಗಳೂರಿನವರು ಮುಂಬೈಗೆ ಹೋಗಿ ಅಲ್ಲಿಂದ ಮುಜಫರ್ಪುರ್ಗೆ ಹೋಗಿ ಸ್ಪರ್ಧೆ ಮಾಡಿದರು, ಎಲ್ಲಿ ಬಿಹಾರದಲ್ಲಿ. ಜಾರ್ಜ್ ಫರ್ನಾಂಡಿಸ್, ನಿತೀಶ್ ಕುಮಾರ್ ಇವರು ಒಟ್ಟಿಗೆ ಬಂದರು. ಶರದ್ ಯಾದವ್ ಕೂಡ ಕೆಲವೊಮ್ಮೆ ಲಾಲು ಜೊತೆಗೆ ಇರ್ತಿದ್ರು, ಕೆಲವೊಮ್ಮೆ ಈ ಕಡೆ ಬರ್ತಿದ್ರು. ನಂತರ ಅವರು ಸಮತಾ ಪಾರ್ಟಿಗೆ ಬಂದರು. ಆ ಸಮತಾ ಪಾರ್ಟಿ BJP ಜೊತೆ ಮೈತ್ರಿ ಮಾಡಿಕೊಡ್ತು. 96ರಲ್ಲಿ ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ 13 ದಿನಗಳ ಪ್ರಧಾನಮಂತ್ರಿ ಆದರೂ ಆ ಸರ್ಕಾರದಲ್ಲಿ ನಿತೀಶ್ ಕುಮಾರ್ ಕೂಡ ಬಂದರು. ಅಂದರೆ BJP ಮೊದಲ ಬಾರಿಗೆ ಕೆಲ ಮಿತ್ರ ಪಕ್ಷಗಳನ್ನು ಸೆಳೆದುಕೊಂಡಿದ್ದರಿಂದ ಸಮತಾ ಪಾರ್ಟಿ BJP ಜೊತೆಗೆ ಬಂತು. ಅದಾಗಿ 9 ವರ್ಷಗಳ ನಂತರ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಬಿಹಾರದಲ್ಲಿ. 90ರಿಂದ 95 ಲಾಲು ಯಾದವ್ ಆಡಳಿತ ಸ್ವಲ್ಪ ಸಾಮಾಜಿಕ ನ್ಯಾಯದ ಪರವಾಗಿರುತ್ತೆ. ಬಟ್ 95ರಲ್ಲಿ ಏನು ಪ್ರಚಂಡ ಬಹುಮತದೊಂದಿಗೆ ಜನ, ಯಾಕಂದರೆ ಅವರ ಮ್ಯಾನರಿಸಮ್ಸ್ ಆಗಿತ್ತು. ತುಂಬ ಸಾಮಾನ್ಯನ ರೀತಿಯಲ್ಲಿ ಕಟ್ಟೋದು, ಬೇವಿನ ಕಡ್ಡಿಯಿಂದ ಹಲ್ಲುಜ್ಜೋದು. ನಾನು ಅದನ್ನು ನಾಟಕ ಅಂತ ಕರೆಯಲ್ಲ, ಬಟ್ ಅವ್ರಿಗೆ ಗೊತ್ತಿತ್ತು ಜನರ ಜೊತೆ ಹೆಂಗೆ ಕನೆಕ್ಟ್ ಆಗಬೇಕು ಅಂತ. ಹಾಲು ಕರೆಯೋದು, ಒಬ್ಬ ಯಾದವ ಗೋಪಾಲಕನ ರೀತಿಯಲ್ಲಿ ಹಾಲು ಕರೆದಾಗ ನ್ಯಾಚುರಲಿ ನಮ್ಮವರಲ್ಲೊಬ್ಬ ಹೋಲಿ ಆಚರಣೆ ಮಾಡೋದು, ಮನೆಯಲ್ಲಿ ಮಟನ್ ತಯಾರು ಮಾಡಿ ಪತ್ರಕರ್ತರಿಗೆ ಊಟಕ್ಕೆ ಹಾಕೋದು, ಈ ರೀತಿ ಲಾಲು ಪ್ರಸಾದ್ ಯಾದವ್ ಇದ್ದರು. ಆಡಳಿತಕ್ಕಿಂತ ಹೆಚ್ಚು ಅವರ ಮ್ಯಾನರಿಸಮ್ಸು, ಅವರ ಒಂದು ರೀತಿಯಾಗಿರ್ತಕ್ಕಂಥ ಪೀಪಲ್ ಕನೆಕ್ಟ್ನ ಕಾರಣದಿಂದ ಮತ್ತು ಸೋಷಿಯಲ್ ಕಾಂಬಿನೇಷನ್ಸ್ನ ಕಾರಣದಿಂದ ಲಾಲು ವಾಸ್ ಹ್ಯೂಜ್ಲಿ ಪಾಪ್ಯುಲರ್ ಇನ್ ಬಿಹಾರ್. ನಾವು 95ರಲ್ಲಿ ಒಂದು ಪ್ರಚಂಡ ಬಹುಮತದೊಂದಿಗೆ ಆರಿಸಿ ಬಂದ ನಂತರ ಇವರೆಲ್ಲರೂ ಹೊರಗೆ ಬೀಳ್ಬೇಕಾಯ್ತು. ಯಾರು? ನಿತೀಶ್ ಕುಮಾರು, ಜಾರ್ಜ್ ಫರ್ನಾಂಡಿಸ್. ದೇ ವೇರ್ ಫ್ರೆಂಡ್ಸ್ ಆಫ್ ಲಾಲು ಒನ್ಸ್ ಅಪಾನ್ ಅ ಟೈಮ್. ಅವರು ಸಮತಾ ಪಾರ್ಟಿ ಮಾಡ್ಕೊಂಡು BJP ಜೊತೆ ಮೈತ್ರಿ ಮಾಡ್ಕೊಂಡು. ಬಟ್ 95 ನಂತರ ಏನಾಯಿತು, ಲಾಲು ಪ್ರಸಾದ್ ಯಾದವ್ ಈ ಸಮಾಜವಾದದ ಮಿತ್ರರಿಗಿಂತ ಫ್ಯಾಮಿಲಿ ಟುಕ್ ಓವರ್. ಸಾಧು ಯಾದವ್, ಸುಭಾಷ್ ಯಾದವ್. ಮತ್ತು ನಾವು ಪ್ರಾಯಶಃ ಕರ್ನಾಟಕದಲ್ಲಿ ಕುಳಿತುಕೊಂಡು ಅನೇಕ ಬಾರಿ ಏನು ಯೋಚನೆ ಮಾಡ್ತೀವಿ, ಜಂಗಲ್ ರಾಜ್ ಅಂದರೆ ಏನು? ಬರೀ ಸರ್ಕಾರದ ಜಂಗಲ್ ರಾಜ್ ಇರಲಿಲ್ಲ ಅದು. ಯಾಕಿಷ್ಟೊಂದು ಪ್ರತಿರೋಧ 2025ರಲ್ಲೂ ಕೂಡ ಯಾದವ್ ಕುಟುಂಬ? ನನಗೆ ಅದೇ ಪ್ರಶ್ನೆ ಇರೋದು, ಅಷ್ಟು ಕರಾಳ ನೆನಪುಗಳನ್ನು ಕಟ್ಟಿಕೊಟ್ಟು ಹೋದ್ರ ಅಂತ ಲಾಲು ಪ್ರಸಾದ್ ಯಾದವ್. ಹೆಂಗಿರುತ್ತೆ ಅಂದರೆ, ನಾವು ಜಂಗಲ್ ರಾಜ್ ಅಂದ ತಕ್ಷಣ ನಾವೊಂದು ಸರ್ಕಾರದ ವ್ಯವಸ್ಥೆಯಲ್ಲೇನೋ ಜಂಗಲ್ ರಾಜ್. ಏನು ಜಂಗಲ್ ರಾಜ್ ಅಂದರೆ, ಈಗ ನೋಡಿ, ನಾನು 2015 2014ರ ಚುನಾವಣೆಯಲ್ಲಿ ಹೋಗಿದ್ದೆ, 2010ರಲ್ಲೂ ಕೂಡ ಬಿಹಾರಕ್ಕೆ ಹೋಗಿದ್ದೆ. ನಾವು ಹೋದಾಗ ಜನ ಹೇಳ್ತಾರೆ, ನನಗೆ ಇನ್ನೂ ಅಂದರೆ ನೆನಪಿದೆ, ಒಬ್ಬ ಕನ್ನಯ್ಯ ಬೇಲಾರಿ ಅಂತ ತುಂಬ ಪ್ರಸಿದ್ಧ ಪತ್ರಕರ್ತರಿದ್ದಾರಲ್ಲಿ. ಪ್ರಾಯಶಃ 1.5 ತಿಂಗಳ ಹಿಂದೆ ಘಂಟಾಘೋಷವಾಗಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಪ್ರಚಂಡ ಬಹುಮತದೊಂದಿಗೆ ಅಂತ ಹೇಳಿದ್ರು ಅವರು. ಯಾರು? ಕನ್ನಯ್ಯ ಬೇಲಾರಿ. ಕನ್ನಯ್ಯ ಬೇಲಾರಿ ಒಂದು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗಿದ್ರು. ಪತ್ರಕರ್ತರು ಪಾನಗೋಷ್ಠಿಗಳನ್ನು ನಡೆಸ್ತಾರಲ್ಲ, ಕರ್ಕೊಂಡು ಹೋಗಿದ್ರು. ಅಲ್ಲಿ ಆ ಓನರ್ ನನಗೆ ಕೂಡಿಸ್ಕೊಂಡು ಹೇಳ್ತಾಯಿದ್ರು, ನೋಡಿ, ಬಾರಿಗೆ ಬರಲಿಕ್ಕೂ ಕೂಡ ಪುರುಷರಿಗೂ ಕೂಡ 7 ಗಂಟೆಗೆ ಬಾರಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಲ್ಲಿ ಏನು ನಡೀತಾ ಇರುತ್ತೆ, ಅಪಹರಣದ ಘಟನೆಗಳು, ಡಾಕ್ಟರ್ ಅಪಹರಣ. ನಿನ್ನ ಹತ್ರ 2 ಲಕ್ಷ ರೂಪಾಯಿ ಕೊಡೋ ಫೈನಾನ್ಷಿಯಲ್ ಎಬಿಲಿಟಿ ಇದೆ ಅಂತ ಗೊತ್ತಾದರೆ ನಿಮ್ದು ಅಪಹರಣ ಆಗ್ತಿತ್ತು. ನಾವು ಅಪಹರಣ ಪಿಕ್ಚರ್ ನೋಡಿದ್ವಲ್ಲ, ದಟ್ ಹ್ಯಾಪನ್ಡ್ ಆ್ಯಕ್ಚುಲಿ. ಡಾಕ್ಟರ್ಸ್ ಅಪಹರಣ ಮಾಡೋದು, ಇಂಜಿನಿಯರ್ಸ್ ಅಪಹರಣ ಮಾಡೋದು. ಯಾಕೆ? ಎಕ್ಸ್ಟಾರ್ಷನ್. ಅದಕ್ಕೆ ಪೊಲಿಟಿಕಲ್ ಲಿಂಕ್ಸ್ ಇರ್ತಾ ಇದ್ದು. ನೀವು ಹೆಣ್ಮಕ್ಳು ಹೊರಗೆ ಅಡ್ಡಾಡೋದು ಬಿಟ್ಬಿಡಿ, ಅದು ಮುಂದಿನ ಹಂತ. ಅದು ಗಾಂಧೀಜಿ ಹೇಳಿದ ಸ್ವತಂತ್ರದ ಅದು ಮುಂದಿನ ಹಂತ. ಅದು ಬಿಡಿ, ರಾತ್ರಿ 12 ಬಿಟ್ಬಿಡಿ, ಸಂಜೆ 7ಕ್ಕೆ ಪುರುಷರು ಕೂಡ ಅಡ್ಡಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕೆ ಲಾಲು ಕುಟುಂಬದ ಕಾಂಟ್ರಿಬ್ಯೂಷನ್ ಎಷ್ಟಿತ್ತು ಅಂದರೆ ನೋಡಿ, ಅದು ಹೆಂಗಿರ್ತಿತ್ತು. ಈಗ ನೀವು ಕರ್ನಾಟಕದಲ್ಲಿ ಇದನ್ನು ಇಮ್ಯಾಜಿನೇ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಈಗ ಯಾವುದೋ ಒಂದು ಜಾತಿಯ ಮುಖ್ಯಮಂತ್ರಿ ಇರ್ತಾರೆ ಕರ್ನಾಟಕದಲ್ಲಿ. ಅವರ ಜಾತಿಯ ಮುಖ್ಯಮಂತ್ರಿ ಇದ್ದಾಗ ದರೋಗಾಗಳು ಅಂದರೆ ನಿಮ್ಮ CPIಗಳು ಇರ್ತಾರಲ್ಲ, ಎಲ್ಲರೂ ಅವ್ರವ್ರ ಜಾತಿಯವ್ರ ಪೋಸ್ಟಿಂಗ್ ತೆಗೆದುಕೊಂಡು, ಕರ್ನಾಟಕದಲ್ಲೂ ಕೂಡ ಜಾತಿಯ ಆಧಾರದ ಮೇಲೆ ಪೋಸ್ಟಿಂಗ್ಗಳಾಗ್ತವೆ. ಬಟ್ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ ಬಂದಾಗ ಯಾರೋ ಒಬ್ಬನು ಮರ್ಡರ್ ಮಾಡ್ತಾನೆ, ಇಲ್ಲ ಈ ಜಾತಿಯವನು ಅನ್ನೋ ಕಾರಣಕ್ಕೋಸ್ಕರ ಅವ್ನು ಬಂಧನನೇ ಆಗೋಲ್ಲ ಅನ್ನುವ ಪರಿಸ್ಥಿತಿ ಕರ್ನಾಟಕದಲ್ಲಿ ಇರಲ್ಲ. ಲಿಂಗಾಯತರ ಮುಖ್ಯಮಂತ್ರಿ ಆಗಲಿ, ಕುರುಬರು ಮುಖ್ಯಮಂತ್ರಿ ಆಗಲಿ, ಒಕ್ಕಲಿಗರ ಮುಖ್ಯಮಂತ್ರಿ ಆಗಲಿ, ಆ ಹಂತಕ್ಕೆ ನಮ್ಮ ರಾಜಕಾರಣಿಗಳು ಹೋಗಲ್ಲ. ಅಲ್ಲೇನಾಗಿತ್ತು,
ಯಾಕೆ ನಾನ್ ಯಾದವ್ OBCs EBCs ಮಹಾದಲಿತರು ವಾಪಸ್ ಲಾಲು ಕುಟುಂಬ ಬರುತ್ತೆ ಅಂದರೆ ಹೆದರಿಕೆ ಅನ್ನುವ ಸ್ಥಿತಿಯಲ್ಲಿರ್ತಾರೆ. ಲಾಲೂರ ಇನ್ನೊಂದು ಪೆಹಚಾನ್ ಇದೆ, ಸಾಮಾಜಿಕ ನ್ಯಾಯ. ನೋಡಿ, ಕಾಂಗ್ರೆಸ್ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಮಂಡಲ ಪಾಲಿಟಿಕ್ಸನ್ನು ಫಸ್ಟ್ ರೌಂಡ್ ಆಫ್ ಮಂಡಲನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಜಗನ್ನಾಥ್ ಮಿಶ್ರಾ ಮುಖ್ಯಮಂತ್ರಿ ಆಗಿದ್ದರು, ಇಲ್ಲಿ ನಾರಾಯಣ್ ದತ್ ತಿವಾರಿ ಮುಖ್ಯಮಂತ್ರಿ ಆಗಿದ್ದರು. ಪಾಲಿಟಿಕ್ಸ್ ಚೇಂಜ್ ಆಗ್ತಾ ಇದೆ ಅನ್ನೋದನ್ನು ಕಾಂಗ್ರೆಸ್ ಅರ್ಥ ಮಾಡಿಕೊಳ್ಳದೇ ಇದ್ದಾಗ ಅದರ ಫಲಾನುಭವಿಗಳಾಗಿ ಲಾಲು ಪ್ರಸಾದ್ ಯಾದವ್, ಮುಲಾಯಂ ಸಿಂಗ್ ಯಾದವ್ ಬಂದರು. ಬಟ್ ಅವರೇನು ಸಮಾಜವಾದದ ಪಾಲಿಟಿಕ್ಸನ್ನೇನು ಮಾಡಲಿಲ್ಲ. ಅಲ್ಲಿ ಕುಟುಂಬ ಜಾತಿ ಮತ್ತು ಆಡಳಿತದಲ್ಲಿ ಬಿಗಿತನ ಇಲ್ಲ, ಅಭಿವೃದ್ಧಿ ಇಲ್ಲ. ಇವತ್ತು ಯಾಕೆ ಉತ್ತರ ಪ್ರದೇಶ ಮತ್ತು ಬಿಹಾರ ಇನ್ನೂವರೆಗೂ ಕೂಡ ತಿನ್ಕಾಡ್ತಾ ಇವೆ? ಇನ್ನೂವರೆಗೆ ಯಾಕೆ ತಿನ್ಕಾಡ್ತಾ ಇವೆ? ಯಾಕೆ ಯೋಗಿ ಆದಿತ್ಯನಾಥ್ ಒಂದು ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.